ಜಾಗತಿಕ ಇಂಧನ ಸಾರಿಗೆಗೆ ಅತ್ಯಂತ ಆಯಕಟ್ಟಿನ ಜಲಮಾರ್ಗವಾಗಿರುವ ಹಾರ್ಮುಜ್ ಜಲಸಂಧಿಯನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಸ್ವಂತ ಭೂಭಾಗ ಅಂತ ಕರೆದಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಸಂಚಲನ ಹಾಗೂ ರಾಜತಾಂತ್ರಿಕ ಚರ್ಚೆಗೆ ಕಾರಣವಾಗಿದೆ. ಸೌತ್ ಕ್ಯಾರೋಲಿನಾದಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡಿದ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲಿನ ಅಮೆರಿಕದ ಮಿಲಿಟರಿ ದಿಗ್ಬಂಧನ ಹಾಗೂ ನಡೀತಾ ಇರುವ ಮಧ್ಯಪ್ರಾಚ್ಯ ಸಂಘರ್ಷನ ಕುರಿತು ಪ್ರಸ್ತಾಪಿಸುತ್ತಾ ಈ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಇರಾನ್ ವಿರುದ್ಧದ ಯುದ್ಧದಲ್ಲಿ ಗೆದ್ದಿದ್ದೇವೆಯೇ ಇಲ್ವೇ ಅನ್ನೋದು ನಮಗೆ ತಿಳಿದಿಲ್ಲ. ಯಾಕಂದ್ರೆ ನಾನು ಪ್ರಸ್ತುತ ಹಾರ್ಮುಜ್ ಜಲಸಂಧಿಯನ್ನ ಅಮೆರಿಕದ ಸ್ವಂತ ಪ್ರದೇಶ ಎಂದೇ ಭಾವಿಸಿದ್ದೀನಿ ಅಂತ ಟ್ರಂಪ್ ಬಹಿರಂಗವಾಗಿ ಹೇಳಿಕೆ ನೀಡುವ ಮೂಲಕ ಹೊಸ ವಿವಾದಕ್ಕೆ ಬೆಂಕಿಯನ್ನ ಹಚ್ಚಿದ್ದಾರೆ. ನಮ್ಮ ಅಮೆರಿಕನ್ ನೌಕಾಪಡೆಯು ಅಲ್ಲಿ ಸಂಪೂರ್ಣ ದಿಗ್ಬಂಧನ ವಿಧಿಸಿದೆ. ಈ ಜಲಮಾರ್ಗದಲ್ಲಿ ನಾವು ಅನುಮತಿ ನೀಡಿದ್ರೆ ಮಾತ್ರ ಯಾವುದೇ ಸರಕು ಅಥವಾ ತೈಲ ಹಡಗುಗಳು ಸಂಚರಿಸೋದಕ್ಕೆ ಸಾಧ್ಯ ಅಂತ ಅಮೆರಿಕದ ಮಿಲಿಟರಿ ಶಕ್ತಿಯನ್ನ ಪ್ರದರ್ಶಿಸುವ ರೀತಿಯಲ್ಲಿ ಟ್ರಂಪ್ ಪ್ರತಿಪಾದಿಸಿದ್ರು. ಟ್ರಂಪ್ನ ಈ ಆಕ್ರಮಣಕಾರಿ ಹೇಳಿಕೆಗೆ ಇರಾನ್ ತೀವ್ರ ಆಕ್ರೋಶ ಹಾಗೂ ಕಠಿಣ ಪ್ರತಿರೋಧವನ್ನ ವ್ಯಕ್ತಪಡಿಸಿದೆ. ಇರಾನ್ನ ಉಪ ವಿದೇಶಾಂಗ ಸಚಿವ ಕಾಮೇಜ್ ಗರಿಬಾಬಾದಿ ತಕ್ಷಣವೇ ಪ್ರತಿಕ್ರಿಯಿಸಿ ಹಾರ್ಮುಜ್ ಜಲಸಂಧಿಯು ಅಮೆರಿಕದ ಆಸ್ತಿ ಎಂಬ ಟ್ರಂಪ್ ಅವರ ಪ್ರತಿಪಾದನೆಯು ಸಂಪೂರ್ಣ ಭ್ರಮೆ ಹಾಗೂ ಜಾಗತಿಕ ನಿಯಮಗಳ ಅರಿವಿಲ್ಲದ ಹೇಳಿಕೆ ಅಂತ ತೀವ್ರವಾಗಿ ವ್ಯಂಗ್ಯವಾಡಿದ್ದಾರೆ. ಜಾಗತಿಕ ತೈಲ ಪೂರೈಕೆಯ 20% ಭಾಗ ಹಾದು ಹೋಗುವ ಈ ಜಲಸಂಧಿಯು ಇರಾನ್ನ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಗಡಿಭಾಗಕ್ಕೆ ಒಳಪಟ್ಟಿದ್ದು, ಇಲ್ಲಿ ಅಮೆರಿಕ ತನ್ನ ಆಧಿಪತ್ಯ ಸಾಧಿಸುವುದಕ್ಕೆ ಯತ್ನಿಸಿದ್ರೆ ಪ್ರತಿಯಾಗಿ ಅಂತಾರಾಷ್ಟ್ರೀಯ ಜಲ ಸಾರಿಗೆ ನಿಯಮಗಳ ಉಲ್ಲಂಘನೆಯಾಗುತ್ತೆ ಅಂತ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ತನ್ನ ಪ್ರಾದೇಶಿಕ ಜಲಮಾರ್ಗದ ಮೇಲಿನ ಹಕ್ಕುಗಳನ್ನು ಬಿಟ್ಟುಕೊಡೋದಿಲ್ಲ ಮತ್ತು ಅಮೆರಿಕದ ಬೆದರಿಕೆಗಳಿಗೆ ತಗ್ಗುವುದಿಲ್ಲ ಅಂತ ತೆಹರಾನ್ ಸ್ಪಷ್ಟಪಡಿಸಿದೆ.